ನಿಮ್ಮಲ್ಲಿ 90% ಜನ ಈಗ ಒಂದು ಇಂಪಾರ್ಟೆಂಟ್ ವಿಷಯನ ಫೇಸ್ ಮಾಡ್ತಾ ಇದ್ದೀರಾ. ನಿಮ್ಮ ಕ್ಲಾಸ್ಮೇಟ್ಸ್ ಇರ್ಬೋದು, ನಿಮ್ಮ ಕಲೀಗ್ಸ್ ಇರ್ಬೋದು, ಇಲ್ಲ ರಾತ್ರಿ 2 ಗಂಟೆಗೆ ಸುಮ್ಮನೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋರಾಗಿರ್ಬೋದು. ಎಲ್ಲರಿಗೂ ಸಕ್ಸಸ್ ಬೇಕು, ಎಲ್ಲರಿಗೂ ಹಣ ಬೇಕು, ರೆಸ್ಪೆಕ್ಟ್ ಬೇಕು ಅಂಡ್ ಆ ಫ್ರೀಡಮ್ ಬೇಕು. ಬಟ್ ಯಾವಾಗ ಆಕ್ಚುಲ್ ಆಗಿ ಕೂತ್ಕೊಂಡು ಕೆಲಸ ಮಾಡೋ ಟೈಮ್ ಬರುತ್ತೋ ಆಗ ಯಾರಿಗೂ ಅದು ಮಾಡೋಕೆ ಆಗ್ತಿಲ್ಲ. ಅಂಡ್ ಇಲ್ಲಿ ಒಂದು ಬ್ರೂಟಲ್ ಟ್ರೂತ್ ಏನಂದ್ರೆ ಆ ವ್ಯಕ್ತಿ ನೀವೇ ಆಗಿರ್ಬೋದು. ಇದನ್ನ ಕೇಳಿದ್ರೇನೆ ನಿಮಗೆ ಸಿಟ್ಟು ಬರ್ತಾ ಇರುತ್ತೆ. ಬಟ್ ಈ ವಿಡಿಯೋನ ಬಂದ್ ಮಾಡ್ಬಿಡಿ, ಯಾಕಂದ್ರೆ ಇವತ್ತು ನಾನು ಎಕ್ಸಾಕ್ಟ್ ಆಗಿ ಹೇಳ್ತಾ ಇದ್ದೀನಿ ಈ ರೀತಿ ಯಾಕಾಗುತ್ತೆ ಅಂಡ್ ಆಕ್ಚುಲ್ ಆಗಿ ಲೈಫ್ ನಲ್ಲಿ ಲಾಕ್ ಇನ್ ಆಗೋದು ಹೇಗೆ ಅಂತ. ಫಸ್ಟ್ ಈಗ ಒಂದು ಬ್ರೂಟಲ್ ಟ್ರೂತ್ ಬಗ್ಗೆ ಮಾತಾಡೋಣ. ಲೆಟ್ಸ್ ಬಿ ಆನೆಸ್ಟ್ ಫಾರ್ ಅ ಸೆಕೆಂಡ್. ನೀವು ನಿಮ್ಮ ಲೈಫ್ ನಲ್ಲಿ ಎಷ್ಟು ಸತಿ ಹೇಳ್ಕೊಂಡಿರ್ತೀರಾ, ನಾನು ನೆಕ್ಸ್ಟ್ ಮಂಡೇ ಇಂದ ಸ್ಟಾರ್ಟ್ ಮಾಡ್ತೀನಿ, ನಾಳೆ ಬೆಳಿಗ್ಗೆಯಿಂದ ಪಕ್ಕಾ ಸ್ಟಾರ್ಟ್ ಮಾಡ್ತೀನಿ, ರಾತ್ರಿ 1 ಗಂಟೆಗೆ ಶುರು ಮಾಡ್ತೀನಿ ಅಂತ. ನೀವು ಎಷ್ಟೋ ಮೋಟಿವೇಶನಲ್ ವಿಡಿಯೋಸ್ ಅನ್ನ ನೋಡಿರ್ತೀರಾ. ಈ ವಿಡಿಯೋ ತರನೇ ಇರೋ ಬೇರೆ ವಿಡಿಯೋಸ್ ಕೂಡ ನೋಡಿರ್ತೀರಾ. ಒಂದು 20 ಮಿನಿಟ್ಸ್ ನೀವು ಫುಲ್ಲಿ ಫೈರ್ಡ್ ಅಪ್ ಆಗಿರ್ತೀರಾ. ಬಟ್ ಆಮೇಲೆ ಮತ್ತೆ ಅದೇ ಪ್ರೊಕ್ರಾಸ್ಟಿನೇಷನ್. ಅಂಡ್ ಇಲ್ಲಿ ವರ್ಸ್ಟ್ ಪಾರ್ಟ್ ಏನ್ ಗೊತ್ತಾ, ನಿಮ್ಗೆ ಲೇಜಿ ಅಂತ ಅನ್ಸಲ್ಲ. ಆಕ್ಚುಲ್ ಆಗಿ ನಿಮ್ಗೆ ಆ ಕೆಲಸ ಮಾಡೋಕೆ ಇಷ್ಟ ಕೂಡ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ನಾನು ಆ ಟಾಸ್ಕ್ ಅನ್ನ ಮಾಡ್ಬೇಕು ಅಂತ. ಬಟ್ ಯಾವಾಗ ಲ್ಯಾಪ್ಟಾಪ್ ಓಪನ್ ಮಾಡಿ ಕೂತ್ಕೊಳ್ತಿರೋ ಆಗ ಏನು ಮಾಡೋಕ್ಕಾಗಲ್ಲ. ಟ್ರಸ್ಟ್ ಮೀ, ಈ ಪ್ರಾಬ್ಲಮ್ ಡಿಸಿಪ್ಲಿನ್ ಅಥವಾ ಮೋಟಿವೇಶನ್ ಅಂತೂ ಅಲ್ವೇ ಅಲ್ಲ. ಈ ಪ್ರಾಬ್ಲಮ್ ಇರೋದು ಕ್ಲಾರಿಟಿ ಅಂಡ್ ಸಿಸ್ಟಮ್ ನಲ್ಲಿ. ಇದನ್ನ ಒಂದು ಸಲ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಸೊ ಈಗ ಅದಕ್ಕೆ ರಿಲೇಟೆಡ್ ಆಗಿರೋ 3 ಇಂಪಾರ್ಟೆಂಟ್ ರೀಸನ್ಸ್ ಬಗ್ಗೆ ಮಾತಾಡೋಣ. ರೀಸನ್ ನಂಬರ್ 1, ಯುವರ್ ಗೋಲ್ಸ್ ಆರ್ ಜಸ್ಟ್ ಫ್ಯಾಂಟಸೀಸ್. ನಾನು ಫಿಟ್ ಆಗ್ಬೇಕು, ನಾನು ಸಕ್ಸಸ್ಫುಲ್ ಆಗ್ಬೇಕು, ಇದೆಲ್ಲ ಕೇಳೋಕೆ ಎಷ್ಟು ಚೆನ್ನಾಗಿದೆ. ಬಟ್ ಇದು ಎಲ್ಲರಿಗೂ ಬೇಕು. ಇದರಲ್ಲಿ ಹೊಸ ವಿಷಯ ಏನೂ ಇಲ್ಲ. ಇದು ತುಂಬಾನೇ ಬ್ಲರಿ ಗೋಲ್. ನಿಮ್ಮ ಬ್ರೈನ್ಗೆ ಒಂದು ಗೋಲ್ ಅಂಡ್ ಒಂದು ದಿನದ ಮೋಟಿವೇಶನ್ ನ ಮಧ್ಯ ಡಿಫ್ರೆನ್ಸ್ ಗೊತ್ತಾಗಲ್ಲ. ಅಂಡ್ ಎಕ್ಸಾಕ್ಟ್ಲಿ ಇದಕ್ಕೇನೆ ನಿಮಗೆ ಸ್ಪೆಸಿಫಿಕ್ ಟಾರ್ಗೆಟ್ಸ್ ಬೇಕು. ನಾನು ಫಿಟ್ ಆಗ್ಬೇಕು ಅನ್ನೋದಕ್ಕಿಂತ ನಾನು ನೆಕ್ಸ್ಟ್ 6 ರಿಂದ 8 ತಿಂಗಳು ಏನು ಮಾಡಿದ್ರೆ ಫಿಟ್ ಆಗ್ತೀನಿ ಅನ್ನೋದರ ಮೇಲೆ ಫೋಕಸ್ ಮಾಡಿ. ಅದನ್ನ ನಿಮ್ಮ ಟಾರ್ಗೆಟ್ ಆಗಿ ಮಾಡಿ. ಈ ರೀತಿ ಗೋಲ್ ಇಟ್ಕೊಂಡಾಗ ನಿಮ್ಮ ಬ್ರೈನ್ ಆ ಟಾರ್ಗೆಟ್ ಮೇಲೆ ಫೋಕಸ್ ಮಾಡುತ್ತೆ ಅಂಡ್ ನಿಮ್ಮ ಕಂಪ್ಲೀಟ್ ಎನರ್ಜಿ ಇದರ ಕಡೆನೆ ಹೋಗ್ತಾ ಇರುತ್ತೆ. ರೀಸನ್ ನಂಬರ್ 2, ಎಲ್ಲದಕ್ಕೂ ರೆಡಿ ಆಗ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಾ. ಇಡೀ ಲೈಫ್ ನೀವು ಒಂದು ವಿಷಯ ನಂಬಿದ್ದೀರಾ, ಪ್ರೊಡಕ್ಟಿವ್ ಆಗಿರೋ ಜನರಿಗೆ ಯಾವಾಗ್ಲೂ ಕೆಲಸ ಮಾಡೋಕೆ ಮನಸ್ಸಿರುತ್ತೆ ಅಂತ. ಬಟ್ ಆಕ್ಚುಲ್ ಆಗಿ ಆ ರೀತಿ ಇಲ್ವೇ ಇಲ್ಲ. ಬೆಳಿಗ್ಗೆ ಎದ್ದಾಗ ಯಾರಿಗೂ ಕೆಲಸ ಮಾಡೋಕೆ ಮನಸ್ಸಿರಲ್ಲ. ಇನ್ನೊಂದು 10 ನಿಮಿಷ ಮಲ್ಗೋಣ, ಸ್ವಲ್ಪ ರೆಸ್ಟ್ ಮಾಡೋಣ. ಇನ್ಫ್ಯಾಕ್ಟ್ ಇವತ್ತು ನನಗೆ ಜ್ವರ ಇದೆ, ಆದ್ರೂ ನಾನು ಈ ವಿಡಿಯೋಗೆ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು ರೆಡಿ ಆಗ್ಬೇಕು ಅಂತ ವೇಟ್ ಮಾಡಿದ್ರೆ ಲೈಫ್ ಲಾಂಗ್ ರೆಡಿ ಆಗೋಕೆ ಸಾಧ್ಯನೇ ಇಲ್ಲ. ಆ ಮೋಟಿವೇಶನ್, ಇನ್ಸ್ಪಿರೇಷನ್ ಅಂಡ್ ಆ ಎನರ್ಜಿ ಇದೆಲ್ಲದು ನೀವು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಬರುತ್ತೆ ಹೊರತು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಲ್ಲ. ರೀಸನ್ ನಂಬರ್ 3, ನಿಮ್ಮ ಸುತ್ತ ಇರೋ ಎನ್ವೈರನ್ಮೆಂಟ್ ನಿಮ್ಮ ಅಗೇನ್ಸ್ಟ್ ಆಗಿ ವರ್ಕ್ ಆಗ್ತಾ ಇದೆ. ನಿಮ್ಮ ಫೋನ್ ನಿಮ್ಮ ಪಕ್ಕದಲ್ಲೇ ಇದ್ರೆ ನೀವು ಪದೇ ಪದೇ ಚೆಕ್ ಮಾಡ್ತಾನೆ ಇರ್ತೀರಾ. ನಿಮ್ಮ ಡೆಸ್ಕ್ ಗಲೀಜಾಗಿದ್ರೆ ನಿಮಗೆ ಕೆಲಸ ಮಾಡೋಕೆ ಮನಸ್ಸೇ ಇರಲ್ಲ. ಅಂಡ್ ನಿಮ್ಮ ಫ್ರೆಂಡ್ಸ್ ಬರೀ ಸಕ್ಸಸ್ ಬಗ್ಗೆ ಮಾತಾಡ್ತಾರೆ ಬಟ್ ಏನು ಕೆಲಸ ಮಾಡಲ್ಲ ಅಂದ್ರೆ ನೀವು ಕೂಡ ಅದೇ ಟ್ರ್ಯಾಪ್ಗೆ ಸಿಕ್ಕಾಕೊಳ್ತೀರಾ. ಅದಕ್ಕೆ ನಿಮ್ಮ ಎನ್ವೈರನ್ಮೆಂಟ್ ಅನ್ನ ನಿಮಗೋಸ್ಕರ ವರ್ಕ್ ಮಾಡೋ ರೀತಿ ಇಟ್ಕೋಬೇಕು. ಸೊ ಈಗ ನಾವು ಮಾತಾಡೋಣ ಹೇಗೆ ಆಕ್ಚುಲ್ ಆಗಿ ಲಾಕ್ ಇನ್ ಆಗೋದು ಅಂತ. ಸ್ಟೆಪ್ ನಂಬರ್ 1, ನಿಮ್ಮ ಗೋಲ್ ಅನ್ನ ಕಿಲ್ ಮಾಡಿ ಟಾರ್ಗೆಟ್ ಅನ್ನ ಬಿಲ್ಡ್ ಮಾಡಿ. ನಿಮಗೆ ಬಿಸ್ನೆಸ್ ಬಿಲ್ಡ್ ಮಾಡಬೇಕು ಅಂತ ಇರ್ಬೋದು, ಬಟ್ ಇವತ್ತು ಆ ಗೋಲ್ ಕಡೆ ಹೋಗೋಕೆ ನೀವು ಮಾಡೋ ಒಂದು ಕೆಲಸ ಏನು? ಅದು ಒಂದು ಇಮೇಲ್ ಬರೆಯೋದಿರ್ಬೋದು, ಫಸ್ಟ್ ವಿಡಿಯೋ ರೆಕಾರ್ಡ್ ಮಾಡೋದಿರ್ಬೋದು, ಅಥವಾ ಒಂದು ಡೊಮೈನ್ ನೇಮ್ ಅನ್ನ ರಿಜಿಸ್ಟರ್ ಮಾಡೋದಿರ್ಬೋದು. ಅಷ್ಟೇ. ಇವತ್ತಿನ ಗೋಲ್ ಬರೀ ಅಷ್ಟೇ ಇರ್ಲಿ. ಇಡೀ ಬಿಸ್ನೆಸ್ ಅನ್ನ ಒಂದೇ ದಿನ ಬಿಲ್ಡ್ ಮಾಡೋದು ಇವತ್ತಿನ ಕೆಲಸ ಅಲ್ಲ. ಹನಿ ಕುಡಿದರೆ ಹಳ್ಳ ಅನ್ನೋದು ಎಲ್ಲರಿಗೂ ಗೊತ್ತು, ಬಟ್ ಫಾಲೋ ಮಾಡೋಕೆ ಯಾರು ರೆಡಿ ಇಲ್ಲ. ಅದಕ್ಕೆ ಈ ಸಣ್ಣ ಸ್ಟೆಪ್ ನಿಮ್ಮ ದೊಡ್ಡ ಬ್ಲರಿ ಡ್ರೀಮ್ಸ್ ಅನ್ನ ಸೋಲ್ಸುತ್ತೆ ಅಂಡ್ ಈ ಆಕ್ಷನ್ ನಿಮಗೆ ಮುಂದೆ ಹೋಗೋಕೆ ದಾರಿ ಮಾಡಿಕೊಡುತ್ತೆ. ಸ್ಟೆಪ್ ನಂಬರ್ 2, ಸ್ಟಾರ್ಟ್ ಬಿಫೋರ್ ಯು ಆರ್ ರೆಡಿ. ಇದರ ಬಗ್ಗೆ ನಾವು ಆವಾಗಲೇ ಮಾತಾಡಿದ್ವಿ, ಬಟ್ ಇದನ್ನ ಮಾಡೋದು ಹೇಗೆ? ನಿಮಗೆ ಒಂದು ರೋಲ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಏನೇ ಆಗ್ಲಿ, ಮೋಟಿವೇಶನ್ ಇರಲಿ ಬಿಡ್ಲಿ, ಮನಸ್ಸಿರಲಿ ಬಿಡ್ಲಿ, ಇವತ್ತು ನಾನು ಅಟ್ಲೀಸ್ಟ್ 15 ಮಿನಿಟ್ಸ್ ಕೂತ್ಕೊಂಡು ಕೆಲಸ ಮಾಡ್ತೀನಿ ಅಂತ. ಬರೀ 15 ಮಿನಿಟ್ಸ್. ಆ 15 ನಿಮಿಷ ಆದ್ಮೇಲೆ ನಿಮಗೆ ಕೆಲಸ ಮಾಡೋಕೆ ಆಗ್ತಿಲ್ಲ ಅಂದ್ರೆ ಕ್ವಿಟ್ ಮಾಡಿ, ಪರವಾಗಿಲ್ಲ. ಬಟ್ ಆ 15 ನಿಮಿಷ ಮಾತ್ರ ಯಾವುದೇ ರೀಸನ್ ಕೊಡದೆ ಕೆಲಸ ಮಾಡಬೇಕು. ಅಂಡ್ ನಿಮಗೆ ಒಂದು ವಿಷಯ ಗೊತ್ತಾ, 90% ಆಫ್ ದಿ ಟೈಮ್ ನೀವು ಆ 15 ನಿಮಿಷ ಆದ್ಮೇಲೆ ಕ್ವಿಟ್ ಮಾಡೋದೇ ಇಲ್ಲ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋಕು ಎಷ್ಟೋ ದಿನದಿಂದ ಪ್ರೋಕ್ರಾಸ್ಟಿನೇಟ್ ಮಾಡ್ತಾನೆ ಇದ್ದೆ. ತಲೆನೋವಿದೆ, ಜ್ವರ ಇದೆ, ನಾಳೆ ಮಾಡೋಣ ಅಂತ. ಬಟ್ ಇವತ್ತು ನಾನು 1 ನಿಮಿಷ ರೆಕಾರ್ಡ್ ಮಾಡೋಣ ಅಂತ ಕೂತ್ಕೊಂಡೆ. ಈಗ ನೋಡಿ, ಇಡೀ ವಿಡಿಯೋದ ವಾಯ್ಸ್ ಓವರ್ ರೆಕಾರ್ಡ್ ಆಗ್ತಾ ಇದೆ. ನ್ಯೂಟನ್ ನ ಲಾ ಕೂಡ ಅದೇ ಹೇಳುತ್ತೆ. ಒಂದು ಆಬ್ಜೆಕ್ಟ್ ರೆಸ್ಟ್ ನಲ್ಲೇ ಇದ್ರೆ ಅದು ರೆಸ್ಟ್ ನಲ್ಲೇ ಇರುತ್ತೆ, ಅದು ಮೋಷನ್ಗೆ ಬಂದ್ರೆ ಮೋಷನ್ ನಲ್ಲೇ ಇರುತ್ತೆ. ಸಿಂಪಲ್ ಸೈನ್ಸ್, ರೈಟ್? ಸ್ಟೆಪ್ ನಂಬರ್ 3, ಬಿಲ್ಡ್ ಯುವರ್ ಲಾಕ್ ಇನ್ ಎನ್ವೈರನ್ಮೆಂಟ್.
ಅಂದ್ರೆ ನಿಮ್ಮ ಎನ್ವೈರನ್ಮೆಂಟ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಡೆಸ್ಕ್ ಕಂಪ್ಲೀಟ್ ಆಗಿ ರೆಡಿ ಇರಲಿ. ಅಲ್ಲಿ ನಿಮ್ಮ ಲ್ಯಾಪ್ಟಾಪ್, ನೋಟ್ಬುಕ್ಸ್ ಅಂಡ್ ಬುಕ್ಸ್ ಇರಲಿ. ಆ ಡೆಸ್ಕ್ ಇರೋದೇ ಬರೀ ನಿಮ್ಮ ಕೆಲಸ ಮಾಡೋಕೆ. ಅಲ್ಲಿ ಕೂತ್ಕೊಂಡು ರೀಲ್ಸ್ ನೋಡೋದಾಗ್ಲಿ, ಗೇಮ್ಸ್ ಆಡೋದಾಗ್ಲಿ ಅಥವಾ ಅಲ್ಲಿ ಕೂತ್ಕೊಂಡು ಏನಾದ್ರೂ ತಿನ್ನೋದಾಗ್ಲಿ ಮಾಡಬೇಡಿ. ಆ ಜಾಗಕ್ಕಂತಾನೆ ಒಂದು ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟ್ ಅನ್ನ ನೀವು ಮೈಂಟೈನ್ ಮಾಡಿದ್ರೆ ನಿಮ್ಗೆ ಅದು ರಿಸಲ್ಟ್ ಕೊಡುತ್ತೆ. ಆ ಜಾಗಕ್ಕೆ ನೀವು ಎಂಟರ್ ಆದ್ರೆ ನಿಮ್ಮ ಬ್ರೈನ್ಗೆ ಆಟೋಮ್ಯಾಟಿಕ್ ಆಗಿ ಸಿಗ್ನಲ್ ಹೋಗ್ಬೇಕು, ಈಗ ಕೆಲಸ ಮಾಡೋ ಟೈಮ್ ಅಂತ. ನಾನು ಕೂಡ ಎಕ್ಸಾಕ್ಟ್ಲಿ ಇದನ್ನೇ ಫಾಲೋ ಮಾಡ್ತಾ ಇರೋದು. ಅಂಡ್ ಟ್ರಸ್ಟ್ ಮೀ, ಇದು ಒಂದು ಗೇಮ್ ಚೇಂಜರ್. ಎಷ್ಟೋ ಜನರಿಗೆ ಒಂದು ಫಿಕ್ಸ್ ಪ್ಲೇಸ್ ಇರಲ್ಲ. ಕೆಲವೊಂದ್ಸಲ ಬೆಡ್ ಮೇಲೆ ಮಲ್ಕೊಂಡು ಕೆಲಸ ಮಾಡಿದ್ರೆ, ಕೆಲವೊಂದ್ಸಲ ಸೋಫಾ ಮೇಲೆ ಕೂತ್ಕೊಂಡು ಮಾಡ್ತಾ ಇರ್ತಾರೆ. ಈ ರೀತಿ ಮಾಡಿದ್ರೆ ನಿಮ್ಮ ಬ್ರೈನ್ಗೆ ಕೆಲಸ ಮಾಡೋದು ಯಾವುದು, ರೆಸ್ಟ್ ಮಾಡೋದು ಯಾವುದು ಅಂತ ಡಿಫ್ರೆನ್ಸ್ ಗೊತ್ತಾಗಲ್ಲ. ಅದಕ್ಕೆ ನೀವು ಕೆಲಸ ಮಾಡುವಾಗ ಡಿಸ್ಟ್ರಾಕ್ಟ್ ಆಗ್ತೀರಾ. ಇನ್ನೊಂದು ವಿಷಯ ಏನಂದ್ರೆ, ಕಂಟಿನ್ಯೂಸ್ ಆಗಿ 6-7 ಗಂಟೆ ಕೆಲಸ ಮಾಡಬೇಡಿ. 1 ಅಥವಾ 1.5 ಗಂಟೆ ಕೆಲಸ ಮಾಡಿ ಒಂದು ಸಣ್ಣ ಬ್ರೇಕ್ ತಗೊಳ್ಳಿ, ಆಮೇಲೆ ಮತ್ತೆ ಡೆಸ್ಕ್ ಹತ್ರ ಹೋಗಿ. ಈ ರೀತಿ ಸೈಕಲ್ಸ್ ನಲ್ಲಿ ಕೆಲಸ ಮಾಡಿ. ಹಸಲ್ ಕಲ್ಚರ್ ನಲ್ಲಿ ಇರೋರು ಎಲ್ಲರೂ ಒಂದು ಮಾತು ಹೇಳ್ತಾರೆ, ಹಾರ್ಡ್ ವರ್ಕ್ ಮಾಡಬೇಕು, ದಿನವಿಡೀ ಕಷ್ಟ ಪಡ್ಬೇಕು ಅಂತ. ಬಟ್ ರಿಯಲ್ ಟ್ರೂತ್ ಯಾರು ಹೇಳಲ್ಲ. ನೀವು ಹಾರ್ಡ್ ವರ್ಕ್ ಮಾಡೋಕೆ ನಿಮ್ಮನ್ನ ನೀವು ಫೋರ್ಸ್ ಮಾಡಬಾರ್ದು. ನೀವು ನಿಮ್ಮನ್ನ ಆ ರೀತಿಯ ವ್ಯಕ್ತಿಯಾಗಿ ಚೇಂಜ್ ಮಾಡ್ಕೋಬೇಕು. ಆ ವ್ಯಕ್ತಿಗೆ ಹಾರ್ಡ್ ವರ್ಕ್ ಅನ್ನೋದು ನ್ಯಾಚುರಲ್ ಆಗಿ ಬರಬೇಕು. ಈ ಲೈನ್ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೊಂದ್ಸಲ ಕೇಳಿ. ಯಾಕಂದ್ರೆ ನೀವು ಫೋರ್ಸ್ ಮಾಡಿ ಕೆಲಸ ಮಾಡಿದ್ರೆ ಅದು 1 ದಿನ, 2 ದಿನ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 1 ತಿಂಗಳು ನಡಿಬಹುದು ಅಷ್ಟೇ. ಆಮೇಲೆ ಮತ್ತೆ ಅದೇ ಪರ್ಸನ್ ಆಗ್ತೀರಾ. ನೀವು ಯಾರನ್ನಾದ್ರೂ ಅಡ್ಮೈರ್ ಮಾಡಿದ್ರೆ, ಅದು ಒಬ್ಬ ಆಕ್ಟರ್ ಇರ್ಬೋದು ಅಥವಾ ಯೂಟ್ಯೂಬರ್ ಇರ್ಬೋದು, ಅವರಿಗೆ ಆ ಕೆಲಸ ಒಂದು ಐಡೆಂಟಿಟಿ ಆಗಿರುತ್ತೆ. ನಾನು ದಿನಕ್ಕೆ 10ರಿಂದ 15 ಗಂಟೆ ಕೆಲಸ ಮಾಡ್ತೀನಿ ಅಂದ್ರೆ ಅದು ನಾನು ಫೋರ್ಸ್ ಮಾಡ್ಕೊಂಡು ಮಾಡ್ತಾ ಇರಲ್ಲ. ನಾನು 1 ದಿನ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನಗೆ ಗಿಲ್ಟ್ ಫೀಲ್ ಆಗುತ್ತೆ. ಯಾಕಂದ್ರೆ ಅವರಿಗೆ ಕೆಲಸ ಮಾಡೋದೇ ಒಂದು ಐಡೆಂಟಿಟಿ ಆಗ್ಬಿಟ್ಟಿರುತ್ತೆ. ಇದು ನ್ಯಾಚುರಲ್ ಆಗಿ ಬರುತ್ತೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಇವತ್ತು ಬ್ರಷ್ ಮಾಡ್ಬೇಕಾ ಬೇಡವಾ ಅಂತ ಮೋಟಿವೇಶನ್ ಹುಡುಕ್ತೀರಾ, ಇಲ್ಲ ಅಲ್ವಾ? ಯಾಕಂದ್ರೆ ಅದು ನಿಮ್ಮ ರುಟೀನ್. ಹಾಗೇನೆ ಕೆಲಸ ಕೂಡ ನಿಮ್ಮ ರುಟೀನ್ ಆಗ್ಬೇಕು. ನೀವು ಮೋಟಿವೇಶನ್ ನ ವಿಡಿಯೋಸ್ ನೋಡಿ ಅಥವಾ ಯಾವ್ದಾದ್ರು ಕೋರ್ಸ್ ತಗೊಂಡು ಆ ತರ ವ್ಯಕ್ತಿ ಆಗೋಕೆ ಸಾಧ್ಯನೇ ಇಲ್ಲ. ಆ ತರ ವ್ಯಕ್ತಿ ಆಗ್ಬೇಕು ಅಂದ್ರೆ ನೀವು ಈಗಲೇ ಇದೇ ಮೂಮೆಂಟ್ ನಲ್ಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು. ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದೀರಾ ಅಂದ್ರೇನೆ ನಿಮ್ಮಲ್ಲಿ ಆ ಪೊಟೆನ್ಶಿಯಲ್ ಇದೆ ಅಂತ. ಬಟ್ ನೀವೀಗಿರುವಂತ ಎನ್ವೈರನ್ಮೆಂಟ್ ನಿಮಗೆ ಆ ರೀತಿ ಫೀಲ್ ಮಾಡಿಸ್ತಾ ಇದೆ. ಇದು ನಿಮ್ಮ ವೀಕ್ನೆಸ್ ಅಲ್ಲ, ಇದು ನಿಮ್ಮ ಅವೇರ್ನೆಸ್. ಎಷ್ಟೋ ಜನರಿಗೆ ಅವೇರ್ನೆಸ್ ಕೂಡ ಇರಲ್ಲ. ನೀವು ಈ ವಿಡಿಯೋ ನೋಡ್ತಾ ಇರೋದೇ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ನ ಫಸ್ಟ್ ಸ್ಟೆಪ್. ಈಗ ನಿಮ್ಮ ಹತ್ರ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಇದೆ. ಮುಂದೆ ಆಕ್ಷನ್ ತಗೊಳ್ಳೋದು ಬಿಡೋದು ನಿಮ್ ಕೈಲೇ ಇದೆ. ಸೊ ಇದಾಗಿತ್ತು ಕಂಪ್ಲೀಟ್ ಆಗಿ ಲಾಕ್ ಇನ್ ಆಗೋದು ಹೇಗೆ ಅಂತ. ಇದೇ ರೀತಿ ಡೈಲಿ ಬೇಸಿಸ್ ನಲ್ಲಿ ನಿಮ್ಮ ಮೇಲೆ ಯೂಸ್ ಆಗ್ತಾ ಇರುವಂತ ಡಾರ್ಕ್ ಮ್ಯಾನಿಪ್ಯುಲೇಷನ್ ಟ್ರಿಕ್ಸ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ರೆ ಒಂದು ಸಲ ಹೋಗಿ ನೋಡಿ, ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ. ನಮ್ಮ ಟೈಮ್ ಸೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.